ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹಿಸ್ಟ್ರಿ ಆಫ್ ಕಂಪ್ಯೂಟರ್, ಈ ಒಂದು ಗಣಕಯಂತ್ರದ ಇತಿಹಾಸವನ್ನು ನೋಡಿಕೊಂಡು ಬರೋಣ. ಫ್ರೆಂಡ್ಸ್, ಇಲ್ಲಿ ಈ ಒಂದು ಕಂಪ್ಯೂಟರ್ ಮೇಲೆ ನಿಮಗೆ ಗ್ರೂಪ್ ಸಿ, FDA, SDA ಮತ್ತು ಈ ಒಂದು PAO, ಅದೇ ರೀತಿ PDO, ಈ ಒಂದು ಎಲ್ಲ ಪರೀಕ್ಷೆಗಳಿಗೆ ಏನಪ್ಪ ಈ ಕಂಪ್ಯೂಟರ್ದು ಕ್ವಶನ್ಸ್ಗಳನ್ನು ಕೇಳ್ತಾರೆ ನಿಮಗೆ. ಓಕೆ, ಸೊ ಇವು FDA, SDA ಅಂದರೆ ಇವು KE ಮುಖಾಂತರ ಕಂಡಕ್ಟ್ ಮಾಡಲಾಗುವಂಥ ಆ ಒಂದು ಹುದ್ದೆಗಳಿಗೆ. ಸೊ ಅದಕ್ಕೆ ಈಗ ನಾನು ಏನು ಮಾಡ್ತೀನಿ, ಸೊ ಈ ಕಂಪ್ಯೂಟರ್ ರಿಲೇಟೆಡ್ ಎಲ್ಲ ಒಂದು ಮಾಹಿತಿಯನ್ನು ಫ್ರಮ್ ಸ್ಟಾರ್ಟಿಂಗ್ ಟು ಅಪ್ ಟು ಪ್ರೆಸೆಂಟ್, ಈ ಒಂದು ಕಂಪ್ಯೂಟರ್ ಏನು ಇವ್ಯಾಲ್ಯೂಯೇಷನ್ ಆಗ್ಯದ ಆ ಒಂದು ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಡೇ ಬೈ ಡೇ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಓಕೆ, ಸೊ ಇಲ್ಲಿ ಇವತ್ತಿನ ಈ ಒಂದು ಕ್ಲಾಸಲ್ಲಿ ಜಸ್ಟ್ ನಾವು ಇತಿಹಾಸವನ್ನು ನೋಡಿಕೊಂಡು ಬರೋಣ. ಇಲ್ಲಿ ಪ್ರತಿಯೊಂದು ಒಂದು ವಸ್ತುವಿಗೆ ಅದರದೇ ಆದ ಒಂದು ಇತಿಹಾಸ ಇರುತ್ತೆ. ಇತಿಹಾಸ ಅಂದರೆ ಏನು? ಅದರ ಒಂದು ಒರಿಜಿನ್, ಆ ಒಂದು ಪ್ರಾರಂಭದಿಂದ, ಅಂದರೆ ಈ ಒಂದು ಹಿಂದಿನ ಒಂದು ಕಾಲದಲ್ಲಿ, ಹಿಂದಿನ ಒಂದು ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಕಂಪ್ಯೂಟರ್ ಯಾವಾಗ ಬೆಳೆಯಿತು, ಹೇಗೆ ಬೆಳೆಯಿತು ಮತ್ತು ಈಗ ಹೇಗೆ ಅಸ್ತಿತ್ವದಲ್ಲಿದೆ ಅದನ್ನು ನಾವು ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಕಂಪ್ಯೂಟರ್ ನಿಮಗೆ ಗೊತ್ತು, ಈಗ ಲ್ಯಾಪ್ಟಾಪ್ಸ್ ಆಗಲಿ, ಪರ್ಸ್ನಲ್ ಕಂಪ್ಯೂಟರ್ಸು, ಸೂಪರ್ ಕಂಪ್ಯೂಟರ್ಸು ಇವೆಲ್ಲ ಅದಾವೆ. ಬಟ್ ಇವು ಒಮ್ಮಿಂದೊಮ್ಮೆಲೆ ಏನಪ್ಪ ಡೆವಲಪ್ ಆಗಿಲ್ಲ. ಸೊ ಇಲ್ಲಿ ಮೊದಲಿಗೆ ಏನ್ಸಿಯಂಟ್ ಕಂಪ್ಯೂಟಿಂಗ್ ಡಿವೈಸ್ ಅಂತ ಬರ್ತವೆ. ಅವು ಯಾವಾಗಪ್ಪ ಅಂದ್ರೆ 17th ಸೆಂಚುರಿ, ಪ್ರೀ 17th ಸೆಂಚುರಿ. ಓಕೆ, ಪ್ರೀ 17th ಸೆಂಚುರಿ. ಸೊ ಇಲ್ಲಿ ಮೊಟ್ಟ ಮೊದಲ ಒಂದು ಕಂಪ್ಯೂಟರ್ ಬರುತ್ತೆ. ಮೊಟ್ಟ ಮೊದಲ ಕಂಪ್ಯೂಟರ್ ಅಂತ ಕೇಳಿದ್ರೆ ಅಬ್ಯಾಕಸ್ ಅಂತ ಬರುತ್ತೆ. ಅಬ್ಯಾಕಸ್ 2400 BCE ಅಂದರೆ ಬಿಫೋರ್ ಕ್ರೈಸ್ಟ್ ಏರಾ. ಇದು ಈ ಒಂದು ಅಬ್ಯಾಕಸನ್ನು ನೀವು ಇಲ್ಲಿ ನೋಡ್ಬೋದು. ಇದನ್ನು ಎದಕ್ಕೆ ಯೂಸ್ ಮಾಡ್ತಿದ್ರು? ಇಟ್ ಈಸ್ ಯೂಸ್ಡ್ ಫಾರ್ ಕೌಂಟಿಂಗ್. ಒಂದು ಎಣಿಕೆ ಮಾಡಲಿಕ್ಕೆ ಈ ಒಂದು ಅಬ್ಯಾಕಸನ್ನು ಯೂಸ್ ಮಾಡ್ತಿದ್ರು. ನೋಡಿ, ಆ್ಯನ್ ಅರ್ಲಿ ಕೌಂಟಿಂಗ್ ಡಿವೈಸ್ ದ್ಯಾಟ್ ಯೂಸ್ಡ್ ಬಿಟ್ಸ್ ಆನ್ ರಾಡ್ಸ್. ಈ ರಾಡ್ಗಳ ಮೇಲೆ ಈ ಒಂದು ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ರು. ಎದಕ್ಕೆ? ಎಣಿಕೆ ಮಾಡಲಿಕ್ಕೆ. ಆವಾಗ ಎಲ್ಲ ಈ ಕ್ಯಾಲ್ಕುಲೇಟರ್ ಇದ್ದಿದ್ದಿಲ್ಲ. ಓಕೆನಾ? ಸೊ ಈ ಒಂದು ಟಾಸ್ಕನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಈ ಒಂದು ಅಬ್ಯಾಕಸ್ ಎನ್ನುವ ಒಂದು ಕಂಪ್ಯೂಟರನ್ನು ಯೂಸ್ ಮಾಡ್ತಾಯಿದ್ರು. ನೆಕ್ಸ್ಟ್ ಸೆಕೆಂಡ್ ಬರುತ್ತಾ ಆ್ಯಂಟಿಕೆಥೆರಾ ಮೆಕ್ಯಾನಿಸಮ್ 100 ಬಿಫೋರ್ ಕ್ರಿಸ್ತ್, ಅಂದರೆ ಕ್ರಿಸ್ತಪೂರ್ವ 100. ಆ್ಯನ್ ಏನ್ಷಿಯಂಟ್ ಗ್ರೀಕ್ ಅನಲಾಗ್ ಕಂಪ್ಯೂಟರ್ ಯೂಸ್ಡ್ ಫಾರ್ ಆಸ್ಟ್ರೋನಾಮಿಕಲ್ ಕ್ಯಾಲ್ಕುಲೇಷನ್ಸ್. ಈ ಖಗೋಳಶಾಸ್ತ್ರ, ಈ ಒಂದು ಏರೋಸ್ಪೇಸ್ ರಿಲೇಟೆಡ್ ಈ ಒಂದು ಕ್ಯಾಲ್ಕುಲೇಷನ್ ಸಲುವಾಗಿ ಈ ಒಂದು ಏನಪ್ಪ ಕಂಪ್ಯೂಟರನ್ನು ಯೂಸ್ ಮಾಡ್ತಾಯಿದ್ರು. ಕಂಪ್ಯೂಟರ್ ಅಂದರೆ ಏನಪ್ಪ? ಜಸ್ಟ್ ಸಿಂಪಲ್, ಇದೊಂದು ಒಂಥರ ಡಿವೈಸು ಅಷ್ಟೇ. ಓಕೆನಾ? ನೆಕ್ಸ್ಟ್ ಮೆಕ್ಯಾನಿಕಲ್ ಏರಾ ಅಂತ ಬರುತ್ತೆ. ನೆಕ್ಸ್ಟು ಮೆಕ್ಯಾನಿಕಲ್ ಏರಾ ಯಾವಾಗ ಬರುತ್ತಾ? 17th to 19th ಸೆಂಚುರಿ, 17ರಿಂದ 19ನೇ ಶತಮಾನದಲ್ಲಿ ಈ ಒಂದು ಕಂಪ್ಯೂಟರ್ಗಳು ಬರ್ತಾವೆ. ಅದರಲ್ಲಿ ಫಸ್ಟ್ ಒನ್ ಎಲ್ಲಕ್ಕಿಂತ ಇಂಪಾರ್ಟೆಂಟು ಬ್ಲೇಸ್ ಪಾಸ್ಕಲ್ಯಾನ್. ಇಲ್ಲಿ ಬ್ಲೇಸ್ ಪಾಸ್ಕಲ್ ಅನ್ನೋರು ಒಬ್ಬರು ಫ್ರೆಂಚ್ ಮ್ಯಾಥಮೆಟಿಷಿಯನು. ಇವರು ಫ್ರೆಂಚ್ ಗಣಿತಶಾಸ್ತ್ರಜ್ಞರು. ಇವರು ಒಂದು ಕ್ಯಾಲ್ಕುಲೇಟರನ್ನು ಏನಪ್ಪ ಕಂಡುಹಿಡಿತಾರೆ. ಅದ್ಯಾವುದು? ಪಾಸ್ಕಲ್ಯಾನ್. ಅದಕ್ಕೆ ಏನಂತಾರೆ? ಅವ್ರ ಹೆಸರು ಪಾಸ್ಕಲ್. ಅವ್ರ ಹೆಸರು ಮುಖಾಂತರನೇ ಅದು ಬಂದಿದೆ. ಓಕೆ, 1642 ಅಲ್ಲೇ ಪಾಸ್ಕಲ್ಯಾನ್ ಆ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಯೂಸ್ಡ್ ಫಾರ್ ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್. ಈ ಒಂದು ಬೇರೀಸು ಮತ್ತು ವಜಾಬಾಕಿಯನ್ನು ಮಾಡೋ ಸಂಬಂಧ ಈ ಒಂದು ಡಿವೈಸನ್ನು ಅವರು ಕಂಡುಹಿಡಿದ್ರು ಅಥವಾ ಯೂಸ್ ಮಾಡಿದ್ರು. ಬ್ಲೇಸ್ ಪಾಸ್ಕಲ್ಯಾನ್ 1642. ಓಕೆ, ನೆಕ್ಸ್ಟ್ ಬರುತ್ತಾ ದ ಮೋಸ್ಟ್ ಇಂಪಾರ್ಟೆಂಟ್, ದ ಫಾದರ್ ಆಫ್ ಕಂಪ್ಯೂಟರ್ ಅಂತ ನಾವು ಕರಿತೀವಿ. ಯಾರನ್ನ? ಚಾರ್ಲ್ಸ್ ಬ್ಯಾಬೇಜ್ ಅನಾಲಿಟಿಕಲ್ ಇಂಜಿನ್ 1837.
a design for mechanical general purpose computer that was never fully built. ನೋಡಿ, ಈ ಚಾರ್ಲ್ಸ್ ಬ್ಯಾಬೇಜ್ ಅನ್ನೋ ಒಂದು ವಿಜ್ಞಾನಿ ಏನದಾರ, ಸೊ ಇವರು ಈ ಕಂಪ್ಯೂಟರನ್ನು ಪೂರ್ತಿಯಾಗಿ ಕಂಡುಹಿಡಲಿಲ್ಲ. ಓಕೆ, ಈ ರೀತಿ ಮಾನಿಟರ್ ಇರುತ್ತಾ, ಕೀಬೋರ್ಡ್ ಇರುತ್ತಾ, ಅಥವಾ CPU ಇರುತ್ತಾ, ಮೌಸ್, ಸೊ ಈ ರೀತಿ ಎಲ್ಲ ಆಗಲಿಲ್ಲ. ಅದಕ್ಕೆ ಒಂದು ಅಡಿಪಾಯವನ್ನು ಹಾಕಿದ್ರು. ಓಕೆನಾ, ಜಸ್ಟ್ ಏನು ಮಾಡಿದ್ರು, ಈ ಒಂದು ಮೆಕ್ಯಾನಿಕಲ್ ಮತ್ತು ಜನರಲ್ ಪರ್ಪಸ್ ಅದರ ಸಂಬಂಧ ಇದನ್ನು ಅವರು ಕಂಡುಹಿಡಿದ್ರು. ಬಟ್ ನಾವು ಅವರಿಗೆ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ, ಅಥವಾ ಗಣಕಯಂತ್ರದ ಪಿತಾಮಹ. ನೆಕ್ಸ್ಟ್, ಗೊಟ್ಫ್ರೈಡ್ ವಿಲ್ಹೆಮ್ ಲೆಬ್ನಿಜ್ ಸ್ಟೆಫ್ ರೆಕ್ನಾರ್ ಅಂತ. ನೋಡಿ, ಇವರು ಗೊಟ್ಫ್ರೈಡ್ ಓನ್ ಲೆಬ್ನಿಜ್, ಇವರೊಬ್ಬರು ಜರ್ಮನ್ ಮ್ಯಾಥಮೆಟಿಷಿಯನ್ 1671 ಒಳಗೆ. ಇವರು ಈ ಸ್ಟೆಪ್ಡ್ ರೆಕೋನರ್ ಅ ಮಷಿನ್ ದ್ಯಾಟ್ ಕುಡ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್, ಇದನ್ನು ಮಲ್ಟಿಪ್ಲಿಕ್ಷನ್ ಮತ್ತು ಡಿವಿಷನ್ ಮಾಡಲಿಕ್ಕೆ ಇದನ್ನು ಇವರು ಯೂಸ್ ಮಾಡಿದ್ರು ಅಥವಾ ಕಂಡುಹಿಡಿದ್ರು. ಓಕೆ, ನೆಕ್ಸ್ಟ್, ಇದು ನಿಮಗೆಲ್ಲ ಹಿಸ್ಟ್ರಿ ಗೊತ್ತಿರಬೇಕು. ಈ ಒಂದು ಹಿಸ್ಟ್ರಿ ಮೇಲೆ ಅಟ್ಲೀಸ್ಟ್ 1 ಮಾರ್ಕ್ ಆದರೂ ನಿಮಗೆ ಬಂದೇ ಬರುತ್ತೆ. ನೆಕ್ಸ್ಟ್, ಅರ್ಲಿ ಇಲೆಕ್ಟ್ರೋಮೆಕ್ಯಾನಿಕಲ್ ಆ್ಯಂಡ್ ಇಲೆಕ್ಟ್ರಾನಿಕ್ ಕಂಪ್ಯೂಟರ್ಸ್. ನೋಡಿ, 19 ಮತ್ತು 20ನೇ ಶತಮಾನದಲ್ಲಿ, 20ನೇ ಶತಮಾನ ಅಂದರೆ ಅರ್ಲಿ 20 ಅಂದರೆ ಈ ಒಂದು 1930-40 ಆಸುಪಾಸಿನಲ್ಲಿ, ಮತ್ತು ಲೇಟ್ 19th ಅಂದರೆ 1880 to 1900 ಅಂತ. ಓಕೆ, ಲೇಟ್ ಆ್ಯಂಡ್ ಅರ್ಲಿ ಈ ಒಂದು ಕಾಲದಲ್ಲಿ ಕೆಲವೊಂದಿಷ್ಟು ಕಂಪ್ಯೂಟರ್ಗಳನ್ನು ಕಂಡುಹಿಡಿತಾರೆ. ಕಂಪ್ಯೂಟರ್ ಅನ್ನೋಕ್ಕಿಂತ ಒಂದು ಮಷೀನು, ಹರ್ಮನ್ ಹೋಲರೆತ್ಸ್ ಟ್ಯಾಬ್ಲೆಟಿಂಗ್ ಮಷಿನ್ 1886 ಇವರು ದೇ ಯೂಸ್ಡ್ ದ ಪಂಚ್ಡ್ ಕಾರ್ಡ್ಸ್ ಟು ಪ್ರೊಸೆಸ್ ಡೇಟಾ ಎಸ್ಪೆಷಲಿ ಫಾರ್ ದ US ಸೆನ್ಸಸ್. ಈ ಅಮೇರಿಕದ ಒಂದು ಜನಗಣತಿಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ ಒಂದು ಮಷೀನನ್ನು ಕಂಡುಹಿಡಿತಾರೆ. ನೆಕ್ಸ್ಟ್, ಅಲೆನ್ ಟ್ಯೂರಿಂಗ್ ಮಷಿನ್ ಅಂತ ಕಂಡುಹಿಡ್ತಾರೆ ಇವರು. ಅ ಥೆರಾಟಿಕಲ್ ಮಾಡೆಲ್ ಆಫ್ ಕಂಪ್ಯೂಟೇಷನ್ ಲೇಯಿಂಗ್ ಫೌಂಡೇಶನ್ ಫಾರ್ ಮಾಡರ್ನ್ ಕಂಪ್ಯೂಟಿಂಗ್ ಥಿಯರಿ. ಈ ಒಂದು ಕಾಂಪಿಟೇಷನ್ ಮಾಡಲಿಕ್ಕೆ, ಅಂದರೆ ಒಂದು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈ ಒಂದು ಟ್ಯೂರಿಂಗ್ ಮಷೀನನ್ನು ಕಂಡುಹಿಡಲಾಗ್ತದೆ. ನೀವು ಇಲ್ಲಿ ನೋಡ್ಬೋದು, ಇದನ್ನು ಟ್ಯೂರಿಂಗ್ ಮಷೀನ್ ಅಂತ ಅಂತೀವಿ ನಾವು. ಓಕೆ, ಇದು ಮುಂದೆ ಒಂದು ಆಧುನಿಕ ಕಂಪ್ಯೂಟರ್ಗೆ ಒಂದು ನಾಂದಿ ಆಗ್ತದೆ. ನೆಕ್ಸ್ಟ್, ಕೊಲಸಸ್ 1943 ದ ವರ್ಲ್ಡ್ಸ್ ಫಸ್ಟ್ ಪ್ರೋಗ್ರಾಮೇಬಲ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್. ನೋಡಿ, ದ ವರ್ಲ್ಡ್ಸ್ ಫಸ್ಟ್ ಪ್ರೋಗ್ರಾಮೇಬಲ್, ಇಲ್ಲಿ ಮತ್ತೆ ಏನಿದ್ದು ಎಲ್ಲ ಮೆಕ್ಯಾನಿಕಲ್ ಥ್ರೋ ಇತ್ತು, ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್. ಬಟ್ ಪ್ರೋಗ್ರಾಮೇಬಲ್ ಯಾವುದೂ ಇದ್ದಿದ್ದಿಲ್ಲ. ಪ್ರೋಗ್ರಾಮೇಬಲ್ ಇವೊಂದು ಈ ಚಾರ್ಲ್ಸ್ ಬ್ಯಾಬೇಜ್ ಅವರು ಕೂಡ ಈ ಪ್ರೋಗ್ರಾಮೇಬಲ್ ಮಾಡಿದ್ದಿಲ್ಲ. ಬಟ್ ಮೊದಲ ಪ್ರೋಗ್ರಾಮೇಬಲ್ ಮಾಡೋದು ಯಾವುದು, ಕೊಲೋಸಸ್. ಅದು ಎಲ್ಲಿ ಯೂಸ್ಡ್ ಡ್ಯೂರಿಂಗ್ ವರ್ಲ್ಡ್ ವಾರ್ ಟು ಬ್ರೇಕ್ ಜರ್ಮನ್ ಕೋಡ್ಸ್. ಈ 2ನೇ ಮಹಾಯುದ್ಧದ ಸಂದರ್ಭದಲ್ಲೇ ಈ ಜರ್ಮನ್ ಕೋಡ್ಗಳನ್ನು ಒಂದು ಬ್ರೇಕ್ ಮಾಡಲಿಕ್ಕೆ ಈ ಒಂದು ಕಂಪ್ಯೂಟರನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಇಲೆಕ್ಟ್ರಾನಿಕ್ ಕಂಪ್ಯೂಟರ್ ಇರ 1940 to 1950s. 1946 ಮೊದಲಿಗೆ ಎನ್ಯಾಕ್ ಅಂತ ಬರುತ್ತೆ. ಎನ್ಯಾಕ್ ಇದೊಂದು ದ ಫಸ್ಟ್ ಜನರಲ್ ಪರ್ಪಸ್ ಇಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಡೆವಲಪ್ಡ್ ಇನ್ ಯುನೈಟೆಡ್ ಸ್ಟೇಟ್ಸ್. ಇಲ್ಲಿ ಮೊಟ್ಟ ಮೊದಲು ಒಂದು ಇಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಯಾವುದಪ್ಪ ಅಂತ ಕೇಳಿದ್ರೆ ನಾವು ಎನ್ಯಾಕ್ ಅಂತ ಹೇಳ್ಬೋದು. ಓಕೆ, ನೋಡಿ, ಈ ಚಿತ್ರದಲ್ಲಿರೋದು ಇದು ಎನ್ಯಾಕ್. ಇದು ಎನ್ಯಾಕ್ ಕಂಪ್ಯೂಟರ್. ಎನ್ಯಾಕ್ ಆದಮೇಲೆ 1949 ಎಡ್ವಾಕ್ ಬರುತ್ತೆ, EDVAC, ದ ಸ್ಟೋರ್ಡ್ ಪ್ರೋಗ್ರಾಮ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ವಿತ್ ದ ಅಬಿಲಿಟಿ ಟು ಸ್ಟೋರ್ ಪ್ರೋಗ್ರಾಮ್ಸ್ ಇನ್ ಮೆಮ್ರಿ. ಓಕೆ, ಇದು ಏನಾಗ್ತದೆ ಮುಂದೆ ಒಂದು ಯಾವುದೇ ಒಂದು ಪ್ರೋಗ್ರಾಮನ್ನು ಅಂದರೆ ಒಂದು ಮೆಮ್ರಿಯಲ್ಲಿ ಸ್ಟೋರ್ ಮಾಡಲಿಕ್ಕೆ ಯಾವ ರೀತಿ ಮಾಡ್ಬೋದು ಅಂತ ಈ ಎನ್ಯಾಕಿಂದ ಎಡ್ವಾಕಿಗೆ ಮುಂದೆ ಹಂತವಾಗಿ ಡೆವಲಪ್ ಆಗೋಂತ ಬರುತ್ತೆ. ನೆಕ್ಸ್ಟ್, ಯುನಿವ್ಯಾಕ್
ಇದು ಫಸ್ಟ್ ಕಮರ್ಷಿಯಲಿ ಪ್ರೊಡ್ಯೂಸರ್ ಕಂಪ್ಯೂಟರ್. ಇದು ಕಮರ್ಷಿಯಲಿ ಯೂಸ್ ಮಾಡಿದಂಥ ಒಂದು ಕಂಪ್ಯೂಟರ್ ಇದು 1951. ಓಕೆ, ನೆಕ್ಸ್ಟ್ ದ ಟ್ರಾನ್ಸಿಸ್ಟರ್ ರಿವಾಲ್ಯೂಷನ್. ಮುಂದೆ 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 ಟ್ರಾನ್ಸಿಸ್ಟರ್ ಬರ್ತಾವೆ. ನಿಮಗೆಲ್ಲರಿಗೂ ಗೊತ್ತು, ಫಸ್ಟ್ ಜನ್ರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸನ್ನು ಯೂಸ್ ಮಾಡ್ತಾರೆ, ವ್ಯಾಕ್ಯೂಮ್ ಟ್ಯೂಬ್ಸ್. ಆಮೇಲೆ ಟ್ರಾನ್ಸಿಸ್ಟರ್ಸ್, ಸೆಮಿಕಂಡಕ್ಟರ್ಸ್, ಆಮೇಲೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಹೀಗೆ ಬೆಲ್ಲ ಬರ್ತಾವೆ. ಅವು ಕಂಪ್ಯೂಟರ್ ಜನ್ರೇಷನನ್ನು ನೋಡೋ ಟೈಮಲ್ಲಿ ನಾವು ನೋಡೋಣ. ಇಲ್ಲಿ ಟ್ರಾನ್ಸಿಸ್ಟರ್ ಇನ್ವೆನ್ಷನ್, ಈ ಒಂದು ಇನ್ವೆನ್ಷನ್ ಏನಾಗ್ತದ, ಇದು ಸ್ಮಾಲರ್ ಆ್ಯಂಡ್ ಮೋರ್ ಎಫಿಷಿಯೆಂಟ್ ಕಂಪ್ಯೂಟರು. ಮುಂಚೆ ಏನಪ್ಪ, ಫುಲ್ ಒಂದು ರೂಮು, ಒಂದು ಬಿಲ್ಡಿಂಗ್ಗಿಂತ ಎತ್ತರ ಅಥವಾ ಒಂದು ಮನೆಯಷ್ಟು ಎತ್ತರ ಅಥವಾ ಮತ್ತು ದೊಡ್ಡದಾದ ಕಂಪ್ಯೂಟರ್ಗಳನ್ನು ನಾವು ಮಾಡ್ತಿದ್ವಿ. ಬಟ್ ಮುಂದೆ ಮುಂದೆ ಟ್ರಾನ್ಸಿಸ್ಟರ್ದೇನೋ ಒಂದು ಇನ್ವೆನ್ಷನ್ ಆಗ್ತದೆ ನೋಡಿ. ಮೊಟ್ಟ ಮೊದಲ ಟ್ರಾನ್ಸಿಸ್ಟರ್ ಇದೆ. ಓಕೆ, ಇದರಿಂದ ಏನಾಗ್ತದೆ, ಈ ಕಂಪ್ಯೂಟರ್ಗಳು ದೊಡ್ಡದಿದ್ದದ್ದು ಚಿಕ್ಕದಾಗ್ತಾ ಹೋಗ್ತಾವ. ಓಕೆ, ನೆಕ್ಸ್ಟ್ IBM 401, a popular mainframe computer contributing to widespread use of computers in business. ಇದು IBM ಏನಾಗ್ತದೆ, ಸೊ ಇದು ಮುಂದೆ 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 ಈ ಒಂದು ಬಿಸ್ನೆಸ್ಸಲ್ಲಿ ಇದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಮೈಕ್ರೋ ಪ್ರೊಸೆಸರ್ ಆ್ಯಂಡ್ ಪರ್ಸ್ನಲ್ ಕಂಪ್ಯೂಟರ್ ರಿವ್ಯಾಲ್ಯೂಯೇಷನ್ 1970s 80s ಟೈಮಲ್ಲಿ. ದ ಮೋಸ್ಟ್ ಇಂಪಾರ್ಟೆಂಟ್ ಇಂಟೆಲ್ 4004 1971 ಒಳಗೆ. ಇದು ಇಂಟೆಲ್ 4004 ಇದು ದ ಫಸ್ಟ್ ಮೈಕ್ರೋ ಪ್ರೊಸೆಸರ್ ಕಂಪ್ಯೂಟರ್ ಅಂತ ಹೇಳ್ಬೋದು ನಾವು, ಲೀಡಿಂಗ್ ಟು ದ ಡೆವಲಪ್ಮೆಂಟ್ ಆಫ್ ಅಫೋರ್ಡೆಬಲ್ ಪರ್ಸ್ನಲ್ ಕಂಪ್ಯೂಟರ್ಸ್. ಅರ್ಥ ಆಯ್ತಾ? ಸೊ ಇದು ಮೈಕ್ರೋ ಪ್ರೊಸೆಸರ್ 4004. ನೆಕ್ಸ್ಟ್ ಅಲ್ಟೈರ್ 8800, ದ ಫಸ್ಟ್ ಸಕ್ಸಸ್ಫುಲ್ ಪರ್ಸ್ನಲ್ ಕಂಪ್ಯೂಟರ್ ಕಿಟ್ ಇದು. ಓಕೆ, ಅಲ್ಟೈರ್ ಇವೆಲ್ಲ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಆ್ಯಪಲ್ 2. ಇಲ್ಲಿ ನೋಡಿ, ಈಗ ನಮಗೆ ನೋಡಲಿಕ್ಕೆ ಸ್ವಲ್ಪ ಕಂಪ್ಯೂಟರ್ ಥರ ಕಾಣ್ತದೆ. ದ ಫಸ್ಟ್ ಪ್ರೀ ಅಸೆಂಬಲ್ಡ್ ಪರ್ಸ್ನಲ್ ಕಂಪ್ಯೂಟರ್ ವಿತ್ ಕಲರ್ ಗ್ರಾಫಿಕ್ಸ್. ಓಕೆ, ಇದು 1977. ನೆಕ್ಸ್ಟ್ ದ ರೈಸ್ ಆಫ್ ಪರ್ಸ್ನಲ್ ಕಂಪ್ಯೂಟಿಂಗ್ 80s ಮತ್ತು 90s ಟೈಮಲ್ಲಿ. IBM PC, IBM's ಎಂಟ್ರಿ ಪರ್ಸ್ನಲ್ ಕಂಪ್ಯೂಟಿಂಗ್ ಸೆಟ್ಟಿಂಗ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್. ನೋಡಿ, ಈಗ ಒಂದು ಸ್ಟ್ಯಾಂಡರ್ಡ್ ಕಂಪ್ಯೂಟರು ಬಿಲ್ಡ್ ಆಗ್ತದೆ. ಯಾರಿಂದ? ಈ IBM ಇಂದ 1981. ಇದು ಮುಂದೆ ಮುಂದೆ ಈ ಒಂದು ಕಂಪ್ನಿಗಳಲ್ಲಿ ಇದೇ ಒಂದು ಯೂಸ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಮ್ಯಾಕಿಂತೋಶ್ ಅಥವಾ ಮ್ಯಾಕಿಂತೋಶ್ 1984. ಆ್ಯಪಲ್ಸ್ ಐಕಾನಿಕ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಕಂಪ್ಯೂಟರ್, ಇದು GUI ಕಂಪ್ಯೂಟರ್, ಮ್ಯಾಕಿಂತೋಶ್. ನೆಕ್ಸ್ಟ್ ಮೈಕ್ರೋಸಾಫ್ಟ್ ವಿಂಡೋಸ್ ಬರುತ್ತೆ. ಇಟ್ ಈಸ್ ಅ ಆಪ್ರೇಟಿಂಗ್ ಸಿಸ್ಟಮ್ ಫಾರ್ ದ ಪರ್ಸ್ನಲ್ ಕಂಪ್ಯೂಟರ್ಸ್. ಈ ಒಂದು ಪರ್ಸ್ನಲ್ ಕಂಪ್ಯೂಟರ್ಗೆ ಇದೊಂದು ಆಪ್ರೇಟಿಂಗ್ ಸಿಸ್ಟಮನ್ನು ಕಂಡುಹಿಡಿತದೆ. ಇದು ವಿಂಡೋಸ್ ಅನ್ನೋದೇನಿದು ಆಪ್ರೇಟಿಂಗ್ ಸಿಸ್ಟಮ. ನೆಕ್ಸ್ಟ್ ಇಂಟರ್ನೆಟ್ ಆ್ಯಂಡ್ ವರ್ಲ್ಡ್ ವೈಡ್ ವೆಬ್. 1990 ಟಿಮ್ ಬರ್ನರ್ಸ್ಲಿ ಇವರು ಡೆವಲಪ್ ಮಾಡ್ತಾರೆ ವರ್ಲ್ಡ್ ವೈಡ್ ವೆಬ್. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ, ದ ಫಸ್ಟ್ ವೈಡ್ಲಿ ಯೂಸ್ಡ್ ವೆಬ್ ಬ್ರೌಸರ್. ಈಗ ವೆಬ್ ಬ್ರೌಸರ್ ಅಂದರೆ ಯಾವ್ದು ಹೇಳಿ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ಲು ಕ್ರೋಮ್, ಮೊಜಿಲ್ಲಾ ಫೈರ್ಫಾಕ್ಸ್, ಒಪೇರಾ, ಆಮೇಲೆ ಇಂಟರ್ನೆಟ್ ಎಕ್ಸ್ಪ್ಲೋರರ್, ಮೈಕ್ರೋಸಾಫ್ಟ್ ಎಡ್ಜ್. ಸೊ ಈ ರೀತಿ ಇವೆಲ್ಲ ಏನಾಗ್ತವೆ, ವೆಬ್ ಬ್ರೌಸರ್ ಇವು. ಅದಕ್ಕೆ ಇವು ಎಲ್ಲ ಬರೋಕ್ಕಿಂತ ಮುಂಚೆ 1994 ನೆಟ್ಸ್ಕೇಪ್ ನೇವಿಗೇಟರ್ ಅಂತ ಬರುತ್ತೆ. ಇದು ಫಸ್ಟ್ಲಿ ವೈಡ್ಲಿ ಯೂಸ್ಡ್ ವೆಬ್ ಬ್ರೌಸರ್ ಇದು. ಓಕೆ, ನೆಟ್ಸ್ಕೇಪ್ ಕಮ್ಯುನಿಕೇಷನ್ ಕಾರ್ಪೊರೇಷನ್ ಅಥವಾ ಈ ನೆಟ್ಸ್ಕೇಪ್ ನೇವಿಗೇಟರ್. ನೆಕ್ಸ್ಟ್ ಮೊಬೈಲ್ ಕಂಪ್ಯೂಟಿಂಗ್ ಆ್ಯಂಡ್ 21st ಸೆಂಚುರಿ. ನೋಡಿ, ಮುಂದೆ ಏನಾಗ್ತವ, ಸ್ಮಾರ್ಟ್ಫೋನ್ಸ್ ಬರ್ತಾವ. ಸ್ಮಾರ್ಟ್ಫೋನ್ಸ್ ಇಲ್ಲಿ ಸ್ಮಾರ್ಟ್ಫೋನ್ ಅಂದರೆ ಈಗ ಸದ್ಯದ್ದು ಸ್ಮಾರ್ಟ್ಫೋನ್ ಬೇರೆ ನಿಮಗೆ. ಬಟ್ ನೀವು ಮೊದಲಿಗೆ ನೋಡ್ಬೋದು,
ಮೊಬೈಲ್ಸ್ಗಳು ಹೆಂಗೆ ಬಿಲ್ಟ್ ಆಗ್ತಾವಂದ್ರೆ ನೋಡಿ, ಸ್ಟಾರ್ಟಿಂಗಲ್ಲಿ ಈ ರೀತಿ ಈ ರೀತಿ ಈ ರೀತಿ ಜಸ್ಟ್ ಒಂದು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅಥವಾ ಮಾತಾಡಲಿಕ್ಕೆ, ಆಮೇಲೆ ನೋಡಿ ಆಮೇಲೆ ಮುಂದೆ 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 ಕನ್ವರ್ಟ್ ಆಗ್ತಾ ಈ ಟೈಪ ಮೊಬೈಲ್ಸ್ಗಳು ಬಿಲ್ಟ್ ಆಗ್ತವೆ. ನೆಕ್ಸ್ಟ್ ಕ್ಲೌಡ್ ಕಂಪ್ಯೂಟಿಂಗ್ ಬರುತ್ತೆ 2000ಅಲ್ಲಿ. ರಿಮೋಟ್ ಸ್ಟೋರೇಜ್ ಆ್ಯಂಡ್ ಪ್ರೊಸೆಸಿಂಗ್ ಆಫ್ ಡೇಟಾ ಬಿಕಮ್ ಪ್ರಾಮಿನೆಂಟ. ಇದರಿಂದ ಮತ್ತು ಇನ್ನಷ್ಟು ಒಂದೇನಪ್ಪ ಕಂಪ್ಯೂಟರ್ ಟೆಕ್ನಾಲಜಿ ಮತ್ತು ಈ ಸ್ಮಾರ್ಟ್ಫೋನ್ಗಳ ಟೆಕ್ನಾಲಜಿ ಏನಪ್ಪ ಡೆವಲಪ್ ಆಗ್ತಾ ಹೋಗುತ್ತಾ. ನೆಕ್ಸ್ಟ್ ಈಗ ಸದ್ಯಕ್ಕಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ದ ಮಷಿನ್ ಲರ್ನಿಂಗ್ ಆ್ಯಂಡ್ AI ಅಪ್ಲಿಕೇಶನ್ಸ್ ಬಿಕಮ್ ಮೋರ್ ಪ್ರಿವ್ಯಾಲೆಂಟ್. ಈ 2010 ಆದಮೇಲೆ ಮುಂದೆ ಏನಾಗ್ತದಪ್ಪ, ದ ಇವ್ಯಾಲ್ಯೂಯೇಷನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅರ್ಥ ಆಯ್ತಾ? ಮುಂದೆ ಆಗುತ್ತಾ ಇನ್ಕ್ರೀಸ್ ಆಗ್ತಾಯಿದೆ. ಈಗ ಸದ್ಯಕ್ಕೆ ಎಲ್ಲ ಇರೋದು AI ಮೇಲೆ. ಅರ್ಥ ಆಯ್ತಾ? ಸೊ ಈ ರೀತಿ ಏನಪ್ಪ ಈ ಒಂದು ಹಿಸ್ಟ್ರಿ, ಈ ಕಂಪ್ಯೂಟರ್ ಹಿಸ್ಟ್ರಿ ಏನಪ್ಪ ನಾವು ಈಗ ಹಿಂಗೆ ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಹಿಸ್ಟ್ರಿ ಚಾಪ್ಟರ್ ಮೇಲೆ ನಿಮಗೆ ಅಟ್ಲೀಸ್ಟ್ ಒಂದಾದರೂ ಕ್ವಶನ್ ಬಂದೇ ಬರುತ್ತೆ. ಸೊ ಆದಷ್ಟು ಈ ಕಂಪ್ಯೂಟರ್ಗಳ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಆಮೇಲೆ ಮುಂದಿನ ಒಂದು ಸೆಷನ್ನಲ್ಲಿ ನಾವು ಏನು ಮಾಡೋಣ, ಈ ಇವ್ಯಾಲ್ಯೂಯೇಷನ್ ಆಫ್ ಕಂಪ್ಯೂಟರ್ ಜನ್ರೇಷನ್, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಜನ್ರೇಷನ್, ಮತ್ತು ಈಗ ಸದ್ಯಕ್ಕೆ ಯಾವ ಜನ್ರೇಷನ್ ಇದೆ ಅಂತ ನಾವು ಮುಂದಿನ ಒಂದು ಸೆಷನಲ್ಲಿ ಏನಪ್ಪ ಓದ್ಕೊಂಡು ಬರೋಣ. ಸೊ ನಾನು ಆದಷ್ಟು ಎಲ್ಲ ಒಂದು ಕಂಪ್ಯೂಟರ್ ಕ್ವಶನ್ಸ್ಗಳನ್ನು ಮತ್ತು ಕಂಪ್ಯೂಟರ್ ಚಾಪ್ಟರ್ಸ್ಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.